ಅಂದರೆ ಅಪ್ಪ ದೇವ್ರೆ ಸಾಕಾಗೋಯ್ತು ಬರೋಷ್ಟು. ಗಾಡಿಯಲ್ಲಿ ಪೆಟ್ರೋಲ್ ಕಾಲಿಗೆ ಶಾಕ್, ಅಯ್ಯೋ ಸಿಕ್ಕಾಕೊಬಿಟ್ನಲ್ಲ ನಾನು ಅನ್ನೋ ಥರ ಎಕ್ಸ್ಪ್ರೆಷನ್ ಕೊಟ್ಟು. ಆಗಲೇ ಏನು ಒಳ್ಳೆ ಓದಿಕೆ ಥರ ಇದ್ಲು, ಈಗಾಗಲೇ ರೆಡಿ ಆಗಿಬಿಟ್ಟಿದ್ದಾಳೆ ಅಂತ. ನಾನೇ ಅವಳು ಮುಂದೆ ಮಗು ಆಗ್ಬಿಡ್ತು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಎದ್ದಿದ ತಕ್ಷಣ ಇವತ್ತು ಟ್ಯೂಸ್ಡೇ, ಎದ್ದಿದ ತಕ್ಷಣ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಬಾಡಿಯಲ್ಲಿ ಎನರ್ಜಿ, ವಾಯ್ಸಲ್ಲೂ ಎನರ್ಜಿ ಇಲ್ಲ, ಪ್ಲೀಸ್ ಬೈಕೋಬೇಡಿ, ಈಗ ತಾನೇ ಎದ್ದಿರೋದ್ರಿಂದ. ಆ್ಯಕ್ಚುಲಿ ನಾನೇನು ಎದ್ದಿದ ತಕ್ಷಣವೇ ಮಾಡ್ತಾಯಿಲ್ಲ, ಒಂದು ಸ್ವಲ್ಪ ಹೊತ್ತು ಆಯಿತು ಎದ್ದು ಆಮೇಲೆ ವ್ಲಾಗ್ ಮಾಡ್ತಾ. ಎದ್ದಿದ ತಕ್ಷಣ ಮಾಡೋಷ್ಟು ಡೆಡಿಕೇಟೆಡ್ ಪರ್ಸನ್ ನಾನು ಖಂಡಿತವಾಗ್ಲೂ ನಾನಲ್ಲ ಗೈಸ್. ಎದ್ದು ಒಂದು ಸ್ವಲ್ಪ ಉಳ್ಳಾಡಿ ಒದ್ದಾಡಿ ಎಲ್ಲ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೆ. ಆ್ಯಂಡ್ ಇವತ್ತಿನ ಡೇ ಎಷ್ಟು ಮೆಸ್ಸಿಯಾಗಿ ಸ್ಟಾರ್ಟ್ ಆಯಿತು ಅಂದರೆ ಮೈಕ್ ಕಾಣೆ ಆಯಿತು, ಮೈಕ್ ಆದಮೇಲೆ ಫೋನ್ ಕಾಣೆ ಆಯಿತು, ಹಿಂಗೆ ಈ ಥರ ಇಷ್ಟು ಮೆಸ್ಸಿಯಾಗಿ ಬೆಳಗ್ಗೆನೇ ಹುಡ್ಕೋ ಥರ ಆಗೋಯ್ತು. ಸೊ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿರೋದು. ಎಲ್ಲರಿಗೂ ಚಳಿ ಆಗ್ತಾಯಿದೆ, ನಾನು ಒಬ್ಳಿಗೆ ಚಳಿ ಆಗ್ತಾಯಿಲ್ಲ, ಯಾಕೆ ಅಂತ ಗೊತ್ತಾಗ್ತಾಯಿಲ್ಲ. ನಾನೊಂಥರ ವಿಚಿತ್ರ, ಒಂದು ಸ್ವಲ್ಪ ಗ್ಲಿಚ್ಚಾಗಿ ಹೋಗ್ಬಿಡ್ತು ಗೈಸ್. ಸೊ ಎಲ್ಲಿ ನಿಂತಿದ್ದೆ ನಾನು? ಮಾನವಿ, ಅದೇ ಏನೋ ಒಂಥರ ವಿಚಿತ್ರ ಹ್ಯೂಮನ್ ಮಾನವಿ ಅಂತ ನನಗನ್ಸುತ್ತೆ. ಸೊ ಇವತ್ತು ಟ್ಯೂಸ್ಡೇ, ಏನು ಮಾಡ್ತೀನಿ ಇವತ್ತು, ನನ್ನ ದಿನ ಹೆಂಗಿರುತ್ತೆ ಎಲ್ಲ ತೋರಿಸ್ತೀನಿ. ಇದೇನೋ ಮೆಡಿಸನ್ ಗಿಡ ಅಂತೆ, ನನಗೆ ಗೊತ್ತಿಲ್ಲ, ಬಟ್ ನೋಡೋಕ್ಕೆ ಲಿಟ್ರಲಿ ತುಳಸಿ ಥರನೇ ಇದೆ ಗೈಸ್. ಬಟ್ ಇದು ಏನೋ ಮೆಡಿಸನ್ ಪ್ಲ್ಯಾಂಟು. ಮತ್ತು ಇದು ನನಗೆ ಗಿಫ್ಟ್ ಬಂದಿತ್ತಲ್ಲ ನನ್ನ ಬರ್ಡೇನಲ್ಲಿ, ಅದು. ಇದೆಲ್ಲ ಯಾವ ಪೇಂಟ್ ಬಾಕ್ಸ್ ಸಿಗುತ್ತೆ ಎಲ್ಲ ಪೇಂಟ್ ಬಾಕ್ಸ್ ಒಳಗಡೆನೂ ಹಾಕ್ಬಿಟ್ಟಿದ್ದೀವಿ. ಮತ್ತು ಇದು ಅಷ್ಟೇ ಗಿಫ್ಟ್ ಬಂದಿದ್ದಿದೆ, ಇದು ಮನಿ ಪ್ಲ್ಯಾಂಟ್. ಇದು ಚೆನ್ನಾಗಿ ಬೆಳೀತಾ ಇದೆ. ಏನಂತ ಅಂದರೆ ಇಲ್ಲಿ ಹಿಂದೆಡೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಫುಲ್ಲು ಇಟ್ಟಿಗೆ ದೋಚಿದ್ದೀವಲ್ಲ, ಇದನ್ನೆಲ್ಲ ಊರಿಗೆ ಪಾರ್ಸಲ್ ಕೊಟ್ಬಿಡ್ತೀವಿ. ಸೊ ಅವಾಗ ಇನ್ನೂ ಜಾಸ್ತಿ ಜಾಗ ಮಿಗುತ್ತೆ. ಆವಾಗ ಮತ್ತೆ ಪಾಟ್ಸ್ನ ತೊಗೊಂಬಂದು, ಗಿಡಗಳನ್ನ ತೊಗೊಂಬಂದು ಹಾಕಬೇಕು. ಸೊ ಇವಾಗ 2 ಇದೆ ಪೇಂಟ್ ಬಾಕ್ಸ್, 2 ಪೇಂಟ್ ಬಾಕ್ಸಲ್ಲಿ ಮಣ್ಣು ತುಂಬಿಸಿದ್ದೀವಿ. ಒಂದರಲ್ಲಿ ಧನ್ಯಪಥ ಏನು ಹೇಳ್ತಾರೆ ಹಿಂದಿಯಲ್ಲಿ ನನಗೆ ಗೊತ್ತಿಲ್ಲ. ಸೊ ಒಂದರೊಳಗೆ ಫುಲ್ಲು ನೀರು ಹಾಕಿ, ಇದ್ರಲ್ಲಿ ಕೊತ್ತಂಬರಿ ಬೆಳ್ಸೋಣ ಅಂತ. ಕೊತ್ತಂಬರಿ ಆ್ಯಕ್ಚುಲಿ ಬೇಗ ಬೆಳೆಯುತ್ತೆ ಗೈಸ್, ಅದಕ್ಕೆ ಕೊತ್ತಂಬರಿ ಬೆಳ್ಸೋಣ ಅಂತ ಹೇಳಿ ಇದರೊಳಗಡೆ ಒಂದರಲ್ಲಿ ಕೊತ್ತಂಬರಿ, ಇನ್ನೊಂದರೊಳಗಡೆ ಯಾವುದಾದ್ರೂ ಫ್ಲವರ್ ಪ್ಲ್ಯಾಂಟ್ಸ್ನ ತೊಗೊಂಬರ್ಬೇಕು. ಈಗ ಸದ್ಯಕ್ಕಾಗಲ್ಲ, ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ತೊಗೊಂಬರ್ತೀವಿ. ಸೊ ಇದರೊಳಗಡೆ ಫುಲ್ ಈ ಥರ ಹಾಕ್ಬಿಟ್ಟು ಇದು ಬೆಳಿಬೇಕಾದ್ರೆ ನಿಮಗೆ ತೋರಿಸ್ತೀನಿ, ತಡೀತೀನಿ ನಾನು. ಚೆನ್ನಾಗಿ ಬೆಳೆಯುತ್ತೆ ಗೈಸ್. ನಮ್ಮ ಸ್ಪ್ರೇ ಬಾಟಲ್ ತೊಗೊಂಬರೋಣ ಅಮ್ಮ, ಗಿಡಗೆಲ್ಲ ನೀರು ಹಾಕೋಕ್ಕೆ ಅಂತಲೇ ನಮ್ಮ ಏನು ಹೇಳಿರ್ಬೋದು ಹೇಳಿ ಗೆಸ್ ಮಾಡಿದ್ದು. ನೀವು ಗೆಸ್ ಕೂಡ ಮಾಡಿರಲ್ಲ ಅಮ್ಮ. ಯೂಸ್ ಆ್ಯಂಡ್ ಥ್ರೋ ಪ್ಲಾಸ್ಟಿಕ್ ಬಾಟಲ್ ಬರ್ತಲ್ಲ, ಜ್ಯೂಸ್ ಬಾಟಲ್, ಒಂದು ಜ್ಯೂಸ್ ಬಾಟಲ್ನ ತೊಗೊಂಬಿಟ್ಟು ಅದನ್ನು ಫುಲ್ಲು ಅದರಲ್ಲೇ ಹೋಲ್ಸ್ ಮಾಡಿಬಿಟ್ಟು ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಆಟಾಡ್ತಾ ಇದ್ವಲ್ಲ, ಆ ಥರ ಮಾಡೋಣ ಅಂತಾರೆ ಗೈಸ್. ಏನು ಗೈಸ್ ಹೇಳೋಣ ನಮ್ಮಮ್ಮಗೆ, ಯಾವ ಕೊತ್ತಂಬರಿ ಎಲ್ಲ ಯಾವುದೆಲ್ಲ ಹಾಳಾಗಿತ್ತು ಎಲ್ಲ ಇದ್ರ ಕೆಳಗಡೆ ತುಂಬ ಸಿಕ್ಕೋರೆ. ಇಲ್ಲಿ ನೋಡಿ ಹೋಲ್ ಮಾಡಿದ್ರು. ಇದೆಲ್ಲ ನಮ್ಮ ಮನೆ ರೆಂಟ್ ಇರೋರಿಗೆ ಪೇಂಟ್ ಮಾಡಿರ್ತೀವಲ್ಲ ನಾವು, ಅವಾಗ ಮಿಕ್ಕಿರೋ ಡಬ್ಬಿಗಳು, ಇದು ಪೇಂಟ್ ಡಬ್ಬಿಗಳು ಯಾವುದು ನಮ್ಮ ಅಮ್ಮ ಎಸಿ ಎಲ್ಲ ಇಟ್ಕೊಂಡಿರ್ತಾರೆ, ಅದನ್ನು ಇವಾಗ ಯುಟಿಲೈಸ್ ಮಾಡ್ಕೊಳ್ಳೋದು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಗಾರ್ಡನಿಂಗ್ ಮಾಡೋಕ್ಕೆ, ಗಿಡ ಬೆಳೆಸೋಕ್ಕೆ. ಬಟ್ ನಮ್ಮ ಮನೆಯಲ್ಲಿ ಜಾಗನೇ ಆಗೋಲ್ಲ, ಬರೀ ಗಾಡಿ ಇದು ಒಂದೇ ಜಾಗ ಖಾಲಿ ಇರೋದು ಅಂದರೆ, ಅದಕ್ಕೆ ಈ ಕಡೆ ಇರೋದು ನಾವು. ಸೊ ಅಷ್ಟೇ ಕತೆ. ಇವಾಗ ನೆಕ್ಸ್ಟು ಬನ್ನಿ ಹೋಗೋಣ, ಹೇಳ್ತೀನಿ ಏನು ಮಾಡೋದು ಅಂತ. ಕಾಫಿ ಇಸ್ಕೋ ಗೈಸ್. ನನ್ನ ಫ್ರೆಂಡು ತುಂಬ ಅಂದರೆ ಯಾವ ಕಲರ್ ಜಾಸ್ತಿ ಇರುತ್ತೋ ಅದು ಸ್ಟ್ರಾಂಗು. ಎಷ್ಟು ದಿನ ಆದಮೇಲೆ ಕುಡಿತಾ ಇದ್ದೀವಿ ಕಾಫಿನ ಅಂದರೆ ಒಂದು ತಿಂಗಳು, ಅದಕ್ಕೂ ಜಾಸ್ತಿ ಆಯ್ತು. ನಾವು ಕಾಲೇಜಲ್ಲಿ ಇರ್ಬೇಕಾದ್ರೆ ಲಾಸ್ಟು ಕಾಫಿ ಈ ಜಾಗಕ್ಕೆ ಬಂದು ಕುಡಿದು ಇವ್ರ ಜೊತೆ ತುಂಬ ದಿನ ಆಯಿತು, ತಿಂಗಳುಗಡೆ ಆಯಿತು. ಇವಾಗ ಏನಾಯಿತು ಅಂತ ಅಂದರೆ, ನಾನು ಬ್ಲಾಗ್ನ ಒಂದು 4-5 ಡೇಸ್ ಮುಂಚೆನೇ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ನನ್ನ ಫ್ರೆಂಡು ಹೆಂಗೆ ಬಂದ್ಬಿಟ್ಟು ಅಂತ ಹೇಳಿದ್ಲು ಅಂದರೆ, ನೀನು ಬ್ಲಾಗ್ ನಡೀತಾನೇ ಇಲ್ಲ. ನಾನು ಏನು ಹಿಂಗೆ ಅಜೀಬಾಗಿ ಹೇಳ್ಬಿಟ್ಲಲ್ಲ ನನಗೆ, ಅಂದರೆ ಆಗ್ತಾ ಇಲ್ಲ ಅಂತ ಇದೆಯಾ ನೀನು ಅಂದರೆ, ಹ್ಞೂ ಅಂತಂದೆ. ಆಮೇಲೆ 4 ದಿನ ಮುಂಚೆ ಒಂದು ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಲ್ಲ ಅಂದರೆ ಅವಳಿಗೆ ಶಾಕ್, ಅಯ್ಯೋ ಸಿಕ್ಕಾಕೊಬಿಟ್ನಲ್ಲ ನಾನು ಅನ್ನೋ ಥರ ಎಕ್ಸ್ಪ್ರೆಷನ್ ಕೊಟ್ಬಿಟ್ಲು ಒಂದೇ ಸಲ. ಯಾರನ್ನೂ ಬಲವಂತ ಮಾಡಿ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬಾರ್ದು. ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ನಮ್ಮ ಬ್ಲಾಗ್ ನೋಡ್ತಾ ಇದೆಯಾ ಅಂತ ಇದನ್ನ ಕೇಳಬಾರ್ದು. ಸ್ವಲ್ಪ ಮಾತ್ರನೇ ನಮ್ಮ ಸೆಲೆಬ್ರಿಟಿ
ಜೋರಾಗೆ ಬೈತಾ ಇದೀನಿ ಅರ್ಥ. ನಾನು ಮುಂದೆ ಕೂತ್ಕೊಂಡು ಇವಾಗ ನನ್ನ ವ್ಲಾಗ್ನ ನೋಡ್ತಾ ಇದ್ದೀನಿ. ಎಷ್ಟು ಇದಿರಬೇಕು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸುಮ್ಮನೆ ಹೇಳಿದೆ. ಆಗಲೇ ಏನು ಒಳ್ಳೆ ಓತಿಕೆತ್ತ ಥರ ಇದ್ಲು, ಈಗಾಗಲೇ ರೆಡಿ ಆಗಿಬಿಟ್ಟಿದ್ದಾಳೆ ಅನ್ಕೋತಿರಲ್ಲ ನೀವು, ಅದಕ್ಕೇ. ಸೊ ಆಚೆ ಹೋಗ್ತಿದ್ದೆ. ನನಗೆ ದಿನಾಗಲೂ ಒಂದೇ ಲೈಫ್ನ ಲೀಡ್ ಮಾಡಿ ಲಿಟ್ರಲಿ ಬೇಜಾರಾಗೋಗ್ಬಿಟ್ಟಿತ್ತು. ಅದಕ್ಕೆ ಇವತ್ತು ಆಚೆಗಡೆ ಹೋಗ್ತಾಯಿದ್ದೀನಿ ಟು ಹ್ಯಾವ್ ಮೈ ಲಂಚ್. ಮತ್ತು ಪರ್ಫ್ಯೂಮ್ ಹಾಕ್ಕೊಂಡಿದ್ದೀನಿ ಗೈಸ್. ದಿಸ್ ಇಸ್ 4-in-1 ಪರ್ಫ್ಯೂಮ್. ನನಗಿದು ಪ್ರಮೋಷನಲ್ಲಿ ಬಂದಿದ್ದು. ಇಟ್ ಕಾಸ್ಟ್ ಓನ್ಲಿ 99 rupees ಫಾರ್ 4 ಪರ್ಫ್ಯೂಮ್ಸ್. ನಿಮಗೆ ಬೇಕು ಅಂತಾನೆ ನನಗೆ ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು DM ಮಾಡಿದ್ರೆ ನಾನು ನಿಮಗೆ ಲಿಂಕ್ನ ಕಳಿಸ್ಕೊಡ್ತೀನಿ. ಆ್ಯಂಡ್ ದಿಸ್ ಇಸ್ ವೆರಿ 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 ಯೂಸ್ಫುಲ್ ಫಾರ್ ಆಲ್ ಜಿಮ್ ಫ್ರೀಕ್ಸ್ ಅಂತಲೇ ಅಲ್ಲ, ಎಲ್ಲರೂ ಕ್ಯಾರಿ ಮಾಡ್ಬೋದು. ಬಿಕಾಸ್ ದಿಸ್ ಇಸ್ ಪಾಕೆಟ್ ಫ್ರೆಂಡ್ಲಿ ಪರ್ಫ್ಯೂಮ್. ನನಗೆ ಪರ್ಸ್ನಲಿ ತುಂಬಾ ಯೂಸ್ಫುಲ್ ಆಗಿದೆ. ಬಿಕಾಸ್ ನಾನು ಜಿಮ್ಮಲ್ಲಿ ವರ್ಕೌಟ್ ಮಾಡಬೇಕಾದ್ರೆ ಎಲ್ಲ ನಾವು ತುಂಬ ಸ್ವೆಟ್ ಆಗ್ತೀವಲ್ಲ, ಸೊ ಆವಾಗ ನಮಗೆ ಈ ಪರ್ಫ್ಯೂಮ್ ತುಂಬಾ ಯೂಸ್ಫುಲ್ ಅನಿಸುತ್ತೆ. ಸೊ ನೋಡಿ, ಇಲ್ಲಿವರೆಗೂ ಬಂದುಬಿಟ್ಟಿದೆ ನೀರು. ನೀರಂತೀನಿ ಪರ್ಫ್ಯೂಮು ಅಷ್ಟು ಖಾಲಿ ಮಾಡಿದ್ದೀನಿ ನಾನು ಇದನ್ನು. ಸೊ ದಿಸ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಪರ್ಫ್ಯೂಮ್ ಬಿಕಾಸ್ ಆ್ಯಸ್ ಐ ಸೆಡ್ ಇದು ಪಾಕೆಟ್ ಫ್ರೆಂಡ್ಲಿ. ಆ್ಯಂಡ್ ಲುಕ್ ಎಟ್ ಮೈ ಇಯರಿಂಗ್ಸ್ ಗೈಸ್. ಹುಡುಗರು ಕಾಂಪ್ಲಿಮೆಂಟ್ ಕೊಡೋದು ಬೇರೆ ಗೈಸ್, ಹುಡುಗಿರು ಕಾಂಪ್ಲಿಮೆಂಟ್ ಕೊಡೋದು ಬೇರೆ. ಸೊ ಹುಡುಗಿರು ನನಗೆ ತುಂಬ ಜನ ಕೇಳಿದ್ದಾರೆ ನನ್ನ ಇಯರಿಂಗ್ಸ್ ಬಗ್ಗೆ. ಅದು ನನಗೆ ತುಂಬ ಮನಸ್ಸಿಗೆ ಖುಷಿ ಮಾಡಿದೆ. ಅದಕ್ಕೋಸ್ಕರ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ. ಆ್ಯಂಡ್ ಅಲ್ಲಿಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೊರಗಡೆ ಸಾಕು ಅನ್ನೋಷ್ಟು ಬಿಸಿಲಿದೆ, ಬಟ್ ಐ ವಾಂಟ್ ಟು ಗೋ ಔಟ್. ಈ ಬ್ಯಾಗ್ನ ನಾನು ನಮ್ಮ ಅಮ್ಮಂಗೆ ಅಂತ ಕೊಡಿಸಿದ್ದು, ನಾನು ಕೊಡಿಸಿದ್ದು ನಮ್ಮ ಅಮ್ಮಂಗೆ, ಬಟ್ ಅವ್ರಿಗಿನ್ನ ಜಾಸ್ತಿ ನಾನೇ ಯೂಸ್ ಮಾಡ್ತೀನಿ. ಬಂದಾಗ ಎಷ್ಟು ಬಿಸಿಲಿದೆ ಅಂದರೆ ಅಪ್ಪ ದೇವ್ರೆ ಸಾಕಾಗೋಯ್ತು ಬರೋಷ್ಟರಲ್ಲಿ, ಅಷ್ಟು ಬಿಸಿಲಿದೆ. ಆ್ಯಂಡ್ ಮೋರ್ ದೆನ್ ಎವ್ರಿಥಿಂಗ್ ಹೆಲ್ಮೆಟ್ ಬೇರೆ ಹಾಕ್ಕೊಂಬಂದಿಲ್ಲ, ಇನ್ನೂ ಬಿಸಿಲಾಗೋಯ್ತು. ಎಷ್ಟೊಂದೊಂದು ತಿಂಗಳಾದಮೇಲೆ ನಾನು ಕಾಜಲ್ ಹಾಕಿದ್ದೆ, ಅದು ಕೂಡ ವೇಸ್ಟ್ ಆಗೋಯ್ತು. ಆ್ಯಂಡ್ ವಿ ಆರ್ ಸಿಟ್ಟಿಂಗ್ ಇನ್ ರೂಫ್ ಟಾಪಲ್ಲಿ ಕೂತ್ಕೊಂಡಿದ್ದೀವಿ. ಯಾರೂ ಇಲ್ಲ, ತುಂಬ ಪೀಸ್ ಆಗಿದೆ. ಈ ಪೀಸ್ ನನಗೆ ಬೇಕಾಗಿತ್ತು. ಈಗ ನಾನಿರೋವಂಥ ಒಂದು ಸಿಚುಯೇಷನ್ಗೆ ಈ ಪೀಸ್ನ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ. ಥರದ್ದು ಸೇಮು ಮೈಕೋಸಲ್ಲೂ ಕೂಡ ಇದೆ ಗೈಸ್. ಅವ್ರನ್ನ ನೋಡಿನೇ ಮಾಡಿರ್ತಾರೆ ಇದನ್ನು ನನ್ನ ಪ್ರಕಾರ. ನನ್ನ ಲಾಸ್ಟ್ ಟೈಮ್ ಬರ್ಡೇ ಇಲ್ಲಿ ಕಾಣಿಸ್ತಾ ಇದ್ದೀನಿ ನಾನು. ಫಸ್ಟು ಆ ಜಾಗಕ್ಕೆ ಹೋದ ಮೇಲೆ ಏನು ತಿನ್ನೋದು ಅಂತ ಒಂದು ರಾಶಿ ಗಂಟೆ ಯೋಚನೆ ಮಾಡೋದು. ಇದೇ ಆಗೋಯ್ತು ಜೀವನ ಪೂರ್ತಿ. ಬರೀ ಇದೆ ಗೈಸ್, ಬರೀ ಇದೆ, ಇನ್ನೇನೂ ಇಲ್ಲ. ನನ್ನ ಜೊತೆ ಇರೋರು ಆ ಥರನೋ ಇಲ್ಲ ನನ್ನ ಜೊತೆ ಸೇರೋರು ಆ ಥರ ಆಗಿದ್ದಾರೋ ನನಗೊಂದು ಗೊತ್ತಿಲ್ಲ. ಅಷ್ಟೇ, ತಿನ್ಬೇಕಾದ್ರೆ ಸಿಗ್ತೀನಿ ರೀ. ಒಂದೇ ಒಂದು ಜನ ಇಲ್ಲ, ಅರ್ಧ ಮಂಡೆ ಬಂದಿದ್ರಿ ಇದಾನೆ. ಅದು ಚೆನ್ನಾಗಿದೆ, ಸೇಮ್ ಮೈಕೋಸ್. ಇಲ್ಲಿ ಏನೋ ತೊಗೊಂಡಿದ್ದೀವಿ ವಾಟರ್ ಮೆಲನ್ ಕೂಲರ್ ಅಂತ. ಇಲ್ಲಿ ಇವ್ರು ಏನು ಮೇಲ್ಗಡೆ ಹಾಕಿದಾರೋ ವಾಟರ್ ಮೆಲನ್ನ, ಅದನ್ನು ನಾವು ಮನೆಯಲ್ಲಿ ಕಟ್ ಮಾಡಿ ಎಸಿತೀವಿ. ಬಟ್ ಇಲ್ಲಿ ಅದನ್ನೇ ಡೆಕೋರೇಷನ್ ಮಾಡಿ ನಂದು ಕಿತ್ತೋಗಿರೋ ಸರದ್ದು 1-2 ಪರ್ಲ್ಸ್ನ ತೆಗೆದಿದ್ದಕ್ಕೆ ಹಾಕಿ ಕೊಟ್ಟಿದ್ದಾರೆ. ಆ್ಯಂಡ್ ಅದಕ್ಕೆ CSK ಕಲರ್ದು ಏನಿದು ಸ್ಟ್ರಾ ಕೊಟ್ಟಿದ್ದಾರೆ ಗೈಸ್. ಸ್ಟ್ರಾ ಅಂತ ಹೇಳಬಾರ್ದು, ಓ ಮೈ ಗಾಡ್, ಜಸ್ಟ್ ಮಿಸ್ಸು, ಡೆಕೋರೇಷನ್ ಹಾಳು ಮಾಡಿರ್ತಾ ಇದೆ. ಸ್ಟ್ರಾ ಅಂತ ಹೇಳಿದ್ರೆ ಬಹುಶಃ ತುಂಬ ತಪ್ಪಾಗುತ್ತೆ. ಸ್ವಲ್ಪ ಫ್ಯಾಷನಬಲ್ ಆಗಿ ಹೇಳಬೇಕು, ಅದನ್ನು ಯೋಚನೆ ಮಾಡಿ ನೆಕ್ಸ್ಟ್ ಹೇಳ್ತೀನಿ. ಸ್ಟ್ರಾ ಎಲ್ಲ ತುಂಬ ಹಳೆ ಕಾಲದ್ದು ಗೈಸ್. ಇದು ನೂಡಲ್ಸು ಎಕ್ಸ್ಟ್ರೀಮ್ಲಿ ಖಾರ. ಇದೇನೋ ಮೊಜಿಟೋನಾ? ಮೊಜಿಟೋ. ಇದು ಎಕ್ಸ್ಟ್ರೀಮಾಗಿ ಹುಳಿ ಐತೆ. ಮತ್ತು ಇದು ಕುನಾಫದು ಹಲ್ವಾ, ಇದು ಸ್ವೀಟ್ ಆಗೈತೆ. ಈ ಥರ ತಗೋಬೇಕು. ತಿಂದ್ವಿ, ಒಂಥರ ಹೊಟ್ಟೆ ತುಂಬಿದೆ, ಇನ್ನೊಂದು ಥರ ಹೊಟ್ಟೆ ತುಂಬಿಲ್ಲ ಅನ್ನೋ ಥರ ಫೀಲ್ ಆಗ್ತದೆ. ನಾನಂತೂ ಬಿರಿ ಎಡ್ಡಿ ಪೆಡ್ಡಿ ಥರ ಆಡ್ತೇನೆ. ಯಾರೂ ಇಲ್ಲ ಅಂದ್ಬಿಟ್ಟು ಎಡ್ಡಿ ಪೆಡ್ಡಿ ಥರ ಆಡ್ತೇನೆ, ಒಬ್ಬೊಬ್ಬಳೇ ಕೂತ್ಕೊಬಿಟ್ಟು. ಏನು ಮಾತಾಡ್ಬೇಕಂತ ಗೊತ್ತಾಗ ಅಂಗಲಿಂದ ಕುನಾಫಾ ಥರ ಐತೆ ಅಂತ ನೀವು ಹೇಳಿ. ಕ್ಯಾರೆಟ್ ಹಲ್ವಾ ಮೇಲ್ಗಡೆ ಕೋವಾ ಹಾಕ್ಬಿಟ್ಟು ಇದನ್ನು ಕುನಾಫಾ ಹಲ್ವಾ ಅಂತ ಹೇಳ್ಬಿಟ್ರು ಗೈಸ್. ಹೆಂಗೆ ಯಾಮಾರಿಸ್ಬಿಟ್ರು ಗೊತ್ತಾ? ರಿಯಲಿ ಗುಡ್. ಸೇಮ್ ಕ್ಯಾರೆಟ್ ಹಲ್ವಾನೇ, ಇಲ್ಲ ಅಂತ ಹೇಳ್ಬಾರ್ದು. ಸೇಮ್ ಕ್ಯಾರೆಟ್ ಹಲ್ವಾ. ಕ್ಯಾರೆಟ್ ಕೂಡ ಸಿಗ್ತದೆ. ಕುನಾಫಾ ನನಗೆ ಒಂದೇ ಒಂದು ಕಡೆ ಕೂಡ ಕುನಾಫಾ ಸಿಗಲಿಲ್ಲ. ತೀರಾ ಮೋಸ ಗೈಸ್, ತೀರಾ ಮೋಸ. ಏನು ಮಾಡೋಕ್ಕಾಗಲ್ಲ, ನೋಡೋಕೆ ಅಮಾಯಕರ ಥರ ಇದ್ದರೆ ಎಲ್ಲರೂ ಯಾಮಾರಿಸ್ತಾರೆ. ಬ್ಯಾಕ್ಗ್ರೌಂಡ್ ವಾಯ್ಸಿಂದ, ಮೋಸ್ಟ್ಲಿ ಬ್ಯಾಕ್ಗ್ರೌಂಡ್ ಸೌಂಡಿಂದ ಕಾಪಿರೈಟ್ಸ್ ಬರ್ಬೋದು. ಅಪ್ಲೋಡ್ ಮಾಡ್ತೀನ ಅನ್ನೋದೇ ಫಸ್ಟ್ ಆಫ್ ಆಲ್ ಡೌಟ್. ತಕ್ಷಣ ಈಗ ನನಗೊಂದು ಸ್ವಲ್ಪ ಕೆಲಸ ಇತ್ತು ಗೈಸ್, ಅಲ್ಲಿಗೆ ಹೋಗ್ತಾಯಿನಿ. ನಮ್ಮ ಹುಲಿ ನಮ್ಮ ಟೈರ್ ಪಂಚರ್ ಆಗಿದೆಯಾ ಅಂತ ನೋಡ್ತಾ ಇತ್ತು.
ಇತ್ತು ಅದಕ್ಕೆ ನೋಡ್ತಾ ಇದ್ದೀವಿ. ಸೊ ನಾನು ಇವಾಗ ಸ್ವಲ್ಪ ಫ್ರೇಮ್ಸ್ ನೋಡೋದಿತ್ತು, ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ವೀಡಿಯೋ ಎಲ್ಲ ಅಲೋ ಮಾಡಲ್ಲ, ಅದಕ್ಕೆ ನಾನು ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ಊಟದ ಟೈಮ್ ಆಯ್ತಲ್ಲ, ಅಲ್ಲಿಂದ ತಿಂದಿದ್ದು ಎಲ್ಲನೂ ಕರ್ಗೋಯ್ತು ನನಗಾಗಲೇ. ಅದಕ್ಕೇ ಇವಾಗ ಏನಾದರೂ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಹುಡುಗಿ ಮನೇಲೇ ಇತ್ತು ಬೆಳಗ್ಗೆಯಿಂದ. ಆಗ್ಬಿಟ್ಟಿದ್ದು ನಾನು ನಾನ್ ವೆಜ್ನ ಈ ಥರ ಕುಷ್ಕ ತಿಂದೆ. ನಾನು ತುಂಬ ದಿನ ಹೋಗ್ಬಿಟ್ಟು ನಾನು ಕಾಲೇಜಲ್ಲಿ ಲಾಸ್ಟು ಕುಷ್ಕ ತಿಂದೇ ಇರಲಿಲ್ಲ. ಮತ್ತು ನಮ್ಮ ಅಣ್ಣ ಇವಾಗ ನಾವು ಗಾಡಿಯಲ್ಲಿ ಬರ್ಬೇಕಾದ್ರೆ ಏನೋ ಒಂದು ಲೈನೇ ಹೇಳ್ದಾಗ ಅದನ್ನು ಮತ್ತೆ ಹೇಳಿಸ್ತಾ ಇದ್ದೆ. ನಮ್ಮ ಅಣ್ಣ ಕೇಳಿದ್ರೆ ಸುಮ್ಮನೆ ಒಂದು ಹುಡುಗಿ ಹೋಗ್ತಾ ಇದ್ಲು, ನೋಡೋಕ್ಕೆ ಡೀಸೆಂಟಾಗಿದ್ದಾಳೆ ಅಂತ ಅಂದ್ಬಿಟ್ಟು ಅಂದ. ಅದಾದಮೇಲೆ ಏನಾಯಿತು ಪ್ರೇಮ? ಏನೋ ಡೈಲಾಗ್ ಹೇಳ್ದ, ಹೇಳು ಮತ್ತೆ ಹೇಳು. ಅವಳು ಜೋರಾಗಿ ಹೇಳು. ಅವಳು ನನ್ನ ಜೊತೆ ಚೆನ್ನಾಗಿದ್ದರೆ ಮಗು ಥರ ನೋಡ್ಕೊತೀನಿ. ಅಕಸ್ಮಾತ್ ಅವಳು ನನಗಿಂತ ಮೆಚುರಿಟಿ ಜಾಸ್ತಿ ಇತ್ತು ಅಂದರೆ ನಾನೇ ಅವಳ ಮುಂದೆ ಮಗು ಆಗಿಬಿಡ್ತೀನಿ. ಸಖತ್ ಖಾರ. ವೆದರ್ಗೆ ನಾನು ತಿಂದಿದ್ದು ಖಾರ ಸೂಟೇ ಆಗ್ತಾಯಿಲ್ಲ. ಅದೇ ಒಂದು 4-5 ದಿನ ಮುಂಚೆ ಇದ್ದಿದ್ದು ವೆದರ್ಗೆ ಖಾರ ತಿಂದಿದ್ರೆ ಸಖತ್ತಾಗಿರ್ತಾಯಿತ್ತು. ಬಿಸಿಲು ಸುಡ ಅಂತ ಇದ್ದರೆ ಫುಲ್ ಖಾರ ತಿಂದು ನಮ್ಮನೆ 2 ಜ್ಯೂಸ್ ಕುಡ್ಬಿಟ್ಟ. ನಂಗೆ ಜ್ಯೂಸು ಕುಡಿಯೋದಕ್ಕೆಲ್ಲ ಹೊಟ್ಟೆ ತುಂಬೋಗ್ಬಿಟ್ಟೈತೆ, ಫುಲ್ ಖಾರ ಆಗೋಯ್ತು. ಇವಾಗ ಮನೆ ಹೋದ್ಮೇಲೆ ಮತ್ತೆ ತಿನ್ನಬೇಕು ಜಿಮ್ಗೆ ಹೋಗೋದಕ್ಕೆ. ನನ್ನ ರಾಣಿ ಗಾಡಿಯಲ್ಲಿ ಪೆಟ್ರೋಲ್ ಕಾಲಿಗೆ ಗಾಡಿ ನಿಂತೋಗ್ಬಿಟ್ಟಿತ್ತು. ಅದು ಹೆಂಗೋ ಏನೇನೋ ಮಾಡ್ತಾ ಒಂಚೂರು ಹೋಯ್ತೈತೆ. ಅದು ಹೋಗೋಷ್ಟರಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಡ್ಬೇಕು. ಇವಾಗ ಸಡನ್ನಾಗಿ ಗಾಡಿ ಆಫ್ ಆಗಿಬಿಟ್ಟು. ಮೊದಲೇ ಅಪ್ಪು ಫುಲ್ಲು ಅಪ್ಪು, ಕಳ್ಳಕ್ಕೂ ಆಗ್ತಾ ಇರಲಿಲ್ಲ ನಮ್ಮ ಕೈನಲ್ಲಿ. ಇವಾಗ ಜೋಶಲ್ಲಿ ಬಂದ್ಬಿಟ್ವಿ. ಇವಾಗ ಏನೂ ಇರಲಿಲ್ಲ ತಿನ್ನೋಕ್ಕೆ. ಆ್ಯಕ್ಚುಲಿ ಇವತ್ತು ನಾನು ಲೆಗ್ ವರ್ಕೌಟ್ ಮಾಡಬೇಕಾಗಿತ್ತು ಗೈಸ್, ಬಟ್ ಏನೂ ಇರಲಿಲ್ಲ ತಿನ್ನೋಕ್ಕೆ. ಹಾಲೇ ಇರಲಿಲ್ಲ. ಇವಾಗ ಎಲ್ಲೋಗ್ಬಿಟ್ಟು ತೊಗೊಂಬರೋದು. ಓಟ್ಸ್ ಹಾಗೆ ತಿನ್ನೋಕ್ಕಾಗಲ್ಲ ನನಗೆ. ಅದಕ್ಕೇ ಇವಾಗ ಹಾಗೆ ಹೋಗ್ಬಿಟ್ಟು ಸುಮ್ಮನೆ ರೊಟೇಷನ್ ಮಾಡ್ಕೊಂಬರ್ತೀನಿ. ಸಾಕಾಗಿ ನಂಗೆ ಬೆಳಗ್ಗೆಯಿಂದ ಆಚೆಗಡೆನೇ ಇದ್ದೀನಿ ಗೈಸ್, ಮನೆಯೊಳಗೆ ಹೋಗೇ ಇಲ್ಲ. ನಾನು ಜಾಸ್ತಿ ಹೊತ್ತು ಇರೋಕ್ಕೆ ಆಗಿಲ್ಲ, ರೆಸ್ಟೇ ಮಾಡಿಲ್ಲ.